ನಟ ದರ್ಶನ್ ಕೊಲೆ ಆರೋಪಿಯಾಗಿ ಜೈಲಲ್ಲಿದ್ದಾರೆ. ಒಂದು ಕಡೆ ಅವರ ಅಭಿಮಾನಿಗಳು ಯಾವಾಗ ದರ್ಶನ್ ಹೊರಗೆ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಹೀಗಿರುವಾಗ ಒಂದು ಸೂಕ್ಷ್ಮವಾದಂತಹ ಅಚ್ಚರಿಯಾದಂತಹ ಒಂದು ಬೆಳವಣಿಗೆ ಏನಂದರೆ, ದರ್ಶನ್ಗೋಸ್ಕರ ಇಲ್ಲಿ ಸುದೀಪ್ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಏನಪ್ಪ ಇದು, ಇಬ್ಬರು ವೈರಿಗಳಾಗಿದ್ರು. ವೈರಿಗಳಂತಲ್ಲ, ಏನೋ ಒಂದು ಕಡೆ ಅವ್ರ ಮಧ್ಯ ಜಾಸ್ತಿ ಆ ರೀತಿಯ ಕನೆಕ್ಷನ್ ಇರಲಿಲ್ಲ ಈ ಹಿಂದೆ ಇದ್ದ ರೀತಿಯಲ್ಲಿ. ಒಂದು ಕಾಲದಲ್ಲಿ ಉತ್ತಮ ಸ್ನೇಹಿತರಾಗಿದ್ದವರು ಯಾವುದೋ ಒಂದು ವಿಚಾರಕ್ಕೆ ಸ್ವಲ್ಪ ದೂರ ಆಗ್ತಾರೆ, ಮಾತುಗಳನ್ನು ಬಿಡುತ್ತಾರೆ. ಈಗ ಸುದೀಪ್ ಯಾಕೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಅಥವಾ ಯೋಚನೆಯನ್ನು ನೀವು ಮಾಡ್ತಾ ಇರ್ಬೋದು. ಆದರೆ ಈ ವಿಚಾರ ನಿಜವಾಗ್ಲೂ ಕೂಡ ಇದೆ. ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿದ ದರ್ಶನ್, ಅದು ಗೊತ್ತಿರುವಂಥ ವಿಚಾರ. ಆದರೆ ಈಗ ಒಂದು ವಿಚಾರವಾಗಿ ಜೈಲಲ್ಲಿದ್ದಾರೆ, ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ಆದರೆ ಅವರ ಬರ್ತ್ಡೇ ಕೂಡ ಇದೆ ಇವತ್ತು. ಹೀಗಿರುವಾಗ ದರ್ಶನ್ಗಾಗಿ ಸುದೀಪ್ ಪಾದಯಾತ್ರೆಯನ್ನು ಮಾಡ್ತಾರೆ, ಅವರ ಒಳಿತಿಗಾಗಿ. ಈ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅವರ ಹುಟ್ಟಹಬ್ಬವನ್ನು ಅವರ ಅಭಿಮಾನಿಗಳು ಒಳಗಡೆ ಇದ್ದರೂ ಕೂಡ ದರ್ಶನ್ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ, ಒಂದು ಹಬ್ಬದ ರೀತಿಯಲ್ಲಿ. ಬ್ಯಾನರ್ಗಳನ್ನು ಹಾಕ್ಸೋದು, ಬೇರೆ ಬೇರೆ ಒಂದು ಊಟ ತಿಂಡಿಗಳನ್ನು ಹಂಚೋದು. ಈಗ ಒಬ್ಬ ಅಭಿಮಾನಿ ಏನಿದ್ದಾನೆ ಆತ ಮಾಡ್ತಾ ಇದ್ದಾನೆ ಪಾದಯಾತ್ರೆ. ಸುದೀಪ್ ಆತನ ಹೆಸರು ಕೂಡ ಅನ್ನದಾನವನ್ನು ಮಾಡ್ತಾರೆ, ಹರಕೆ ಅದು ಇದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ದರ್ಶನ್ಗಾಗಿ. ಯಾಕಂದರೆ ಅವರು ಹೊರಗೆ ಬರಬೇಕು. ಶಿವರಾತ್ರಿ ಇದೆ, ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸುದೀಪ್ ಎನ್ನುವಂತಹ ಅಭಿಮಾನಿ ಏನಿದ್ದಾನೆ ಆತ ಈಗ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ದರ್ಶನ್ ವಿಚಾರವಾಗಿ ಅವರು ಬಿಡುಗಡೆ ಆಗಲಿ ಅಂತ. ಹೌದು, ನಿಜಕ್ಕೂ ಕೂಡ ನೀವು ಅಂದ್ಕೊಂಡಿರ್ಬೋದು, ನಟ ಸುದೀಪ್ ಅವರು ಪಾದಯಾತ್ರೆ ಹೋಗ್ತಾ ಇರ್ತಾರೆ ಅಂದರೆ ಅಲ್ಲ. ದರ್ಶನ್ಗೋಸ್ಕರ ಇಲ್ಲೊಬ್ಬ ಸುದೀಪ್ ಅಂತ ಅಭಿಮಾನಿ ಏನಿದ್ದಾನೆ ಅವರು ಹೋಗ್ತಾ ಇದ್ದಾರೆ. ಇದು ಮೊದಲೇನಲ್ಲ, ಈ ಹಿಂದೆ ಕೂಡ ಬೇರೆ ಬೇರೆಯವರು ಕೂಡ ಹೋಗಿದ್ರು ಈ ವಿಚಾರವಾಗಿ. ಆದರೆ ಈಗ ಫ್ಯಾನ್ಸ್ ವಿಚಾರದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸಂಭ್ರಮವನ್ನು ಅವರು ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಮೊನ್ನೆ ರಿಲೀಸ್ ಆಯಿತು ಸಿನಿಮಾ ದರ್ಶನ್ ಹೊರತು. ಆಗಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಅಭಿಮಾನಿಗಳು ಸೇರಿದ್ರು. ಆದರೂ ಕೂಡ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಲ್ಲಿ ನೋವಿದೆ. ನಮ್ಮ ನಾಯಕ ಇನ್ನೂ ಕೂಡ ಹೊರಗೆ ಬಂದಿಲ್ಲ, ನಮ್ಮ ನೆಚ್ಚಿನ ನಟನನ್ನು ನಾವು ಡೈರೆಕ್ಟಾಗಿ ನೋಡೋಕ್ಕಾಗ್ತಾ ಇಲ್ಲ. ಡೆವಿಲ್ ಸಿನಿಮಾ ಬಂದರೂ ಕೂಡ ಎಲ್ಲೋ ಒಂದು ಕಡೆ ಬೇಸರ ಇದೆ ಅಭಿಮಾನಿಗಳಲ್ಲಿ. ಯಾವಾಗ ಬರ್ತಾರೆ ಜೈಲಿಂದ, ಈ ಕೇಸ್ ಏನಿದೆ ಆ ಕೇಸಿಂದ ಯಾವಾಗ ಮುಕ್ತಿಯನ್ನು ಹೊಂದ್ತಾರೆ. ಸ್ಯಾಂಡಲ್ವುಡ್ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ ಆಗಿದ್ರು ಒಂದು ಕಾಲದಲ್ಲಿ. ಈಗ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಬೇಗ ಜೈಲು ಈ ವಾಸವನ್ನು ಮುಗಿಸಿ ಮತ್ತೆ ಸ್ಯಾಂಡಲ್ವುಡ್ಗೆ ಮರಳಬೇಕವರು. ಎಂದಿನಂತೆ ಚಿತ್ರಗಳನ್ನು ಸಾಲು ಸಾಲು ಸಿನಿಮಾಗಳನ್ನು ಮಾಡಬೇಕು, ಅಭಿಮಾನಿಗಳಿಗೆ ಖುಷಿಯನ್ನು ಕೊಡಬೇಕು ಅಂತ ಹೇಳಿ ಒಬ್ಬ ಅಭಿಮಾನಿ ಇಲ್ಲಿ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ಹಾಗಾದರೆ ಆ ಅಭಿಮಾನಿ ಸ್ಟೋರಿಯನ್ನು ನೀವು ಸ್ವಲ್ಪ ಗಮನಿಸ್ತಾ ಹೋಗೋಣ. ನೋಡಿ, ಈತ 100 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಎಷ್ಟು ದೊಡ್ಡ ಮಟ್ಟದ ಅಭಿಮಾನ ಈತನಿಗಿದೆ. ಅಭಿಮಾನಿಗಳು ಅಂದರೆ ಇನ್ನು ದರ್ಶನ್ ಕೂಡ ತುಂಬಾ ಇಷ್ಟ, ಗೊತ್ತಿದೆ. ಅವರು ಏನಂತ ಸೆಲೆಬ್ರಿಟಿಗಳಂತಲೇ ಕರೀತಾರೆ. ಇನ್ನು ನೆಚ್ಚಿನ ನಟನಿಗಾಗಿ ಇವರು ಏನು ಬೇಕು, ಏನೇನು ಅನ್ಸುತ್ತೆ ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಒಂದು ತುಸು ಏನಾದರೂ ಬೇರೆ ರೀತಿಯಾಗಿ ಮಾತಾಡಿದಾಗ ಕೇಳಿದಾಗ ಅದ್ರ ಬಗ್ಗೆ ನಾವು ಕೇಳ್ತಾ ಇರ್ತೀವಿ, ಅವ್ರ ಅಭಿಮಾನಿಗಳು ಆ ರೀತಿ ಈ ರೀತಿ ಸ್ವಲ್ಪ ರಗಡಾಗಿ ಮಾತಾಡ್ತಾರೆ ಅಂತ. ಅದೇನೇ ಇಲ್ಲ, ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡುವಂಥ ಅಭಿಮಾನಿಗಳು ಕೂಡ ಇದ್ದಾರೆ. ಈಗ 100 ಕಿಲೋಮೀಟರ್ ದೂರದಿಂದ ಧರ್ಮಸ್ಥಳಕ್ಕೆ ಹೋಗಿ ಪಾದಯಾತ್ರೆಯನ್ನು ಮಾಡಿ ಅದು ಕೂಡ ದರ್ಶನ್ ಬಿಡುಗಡೆ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇವರು ಅಭಿಮಾನವನ್ನು ಕೆಲವರು ಮೆಚ್ಕೊಳ್ತಾ ಇದ್ದಾರೆ, ಇನ್ನು ಕೆಲವರು ಇದೇನು ಹುಚ್ಚು ಅಭಿಮಾನ ಅಂತ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಹಿರೇಮಗಳೂರಿಂದ ಧರ್ಮಸ್ಥಳದವರೆಗೂ ಕೂಡ ಈತ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ಚಿಕ್ಕಮಗಳೂರು ನಗರದ ಹಿರೇಮಗಳೂರು ಏನಿದೆ ಅದರ ಒಂದು ನಿವಾಸಿ ಈತ ಸುದೀಪ್ ಅಂತ. ಈತ ಸ್ಯಾಂಡಲ್ವುಡ್ನ ದರ್ಶನ್ ಬಿಡುಗಡೆ ಆಗಬೇಕು ಅಂತ ಹೇಳಿ ಕಾಫಿ ನಾಡಿನ ಅಭಿಮಾನಿಗಳೊಬ್ಬರು ಈ ರೀತಿಯಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಆರಂಭ ಕೂಡ ಮಾಡಿದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ. ದಾರಿಯುದ್ದಕ್ಕೂ ಕೂಡ ನಾನು ದರ್ಶನ ಅಭಿಮಾನಿ, ಅವರ ಬಿಡುಗಡೆಗಾಗಿ ಹೋಗ್ತಾ ಇದ್ದೀನಿ ಅಂತ ಫೋಟೋ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇವರ ಒಂದು ಪಾದಯಾತ್ರೆಗೆ ಬೇರೆ ಬೇರೆ ದಾರಿಗಳಲ್ಲಿ ಯಾರು ದಾರಿಯುದ್ದಕ್ಕೆ ಹೋಗ್ತಾ ಇರಬೇಕು ಸಿಗ್ತಾ ಇದ್ದಾರಲ್ಲ ದರ್ಶನ್ ಅಭಿಮಾನಿಗಳು, ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದು, ನಮ್ಮ ಸಪೋರ್ಟ್ ಕೂಡ ನಿಮಗಿದೆ, ನೀವು ಹೋಗಿ. ಮೊದಲಿನಿಂದ ಕೂಡ ಈತ ಅಪ್ಪಟ ದರ್ಶನ್ ಅಭಿಮಾನಿ ಆಗಿರ್ತಾನೆ. ಯಾವುದೇ ಸಿನಿಮಾ ಬಂದರೂ ಕೂಡ ನಾನು ನೋಡ್ತಾ ಇರ್ತೀನಿ ಅಂತ ಹೇಳಿ ಹೇಳ್ಕೊಳ್ತಾ ಹೋಗ್ತಿರ್ತಾನೆ ದಾರಿಯಲ್ಲಿ. ಮತ್ತು ದರ್ಶನ್ ಫೋಟೋವನ್ನು ಕೂಡ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ದಾರಿಯಲ್ಲಿ. ಗೊತ್ತಾಗ್ಬಿಡುತ್ತೆ ಬೇಗ ಏನು ದರ್ಶನ್ ಅಭಿಮಾನಿ ಅಂತ ಹೇಳಿ. ಧರ್ಮಸ್ಥಳದವರೆಗೆ ಹೋಗ್ತಾ ಇದೆ ಅಂತ ನಿಜಕ್ಕೂ ಕೂಡ 100 ಕಿಲೋಮೀಟರ್ ನಡೆದುಕೊಂಡು ಹೋಗ್ಬೇಕಾದ್ರೆ ಯಾರು ಕೂಡ ಸಾಮಾನ್ಯವಾಗಿ ಈ ರೀತಿಯ ಒಂದು ಸಾಹಸನ ಮಾಡೋಕ್ಕೆ ಹೋಗೋದಿಲ್ಲ.
ಅದೇನೇ ಇದ್ದರೂ ಕೂಡ ಕೆಲವರು ಸುಮ್ಮನೆ ಹೇಳ್ಕೊಳ್ತಿರ್ತಾರೆ. ಆದರೆ ನಿಜವಾದ ಅಭಿಮಾನಿಗಳು ಯಾರು ಇರ್ತಾರೆ ಅವರು ಈ ರೀತಿಯಾಗಿ ಮಾಡ್ತಾರೆ. ಶೀಘ್ರದಲ್ಲೇ ಅವರು ಹೊರಗಡೆ ಬರಲಿ ಅಂತ ಈತ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಮಂಜುನಾಥ ಸ್ವಾಮಿ ಹತ್ರ ಹೋಗಿ ನಾವು ದರ್ಶನವನ್ನು ಪಡೆದು ಇನ್ನಷ್ಟು ಬೇರೆ ರೀತಿಯ ಪೂಜೆಗಳನ್ನು ಕೂಡ ಮಾಡ್ತೀವಿ, ಅವರು ಹೊರಗಡೆ ಬರಬೇಕು ಅನ್ನೋದೇ ನಮ್ಮ ಆಶಯ, ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇನ್ನು ಕೆಲ ಅಭಿಮಾನಿಗಳೇನಿದ್ದಾರೆ, ದರ್ಶನ ಅಭಿಮಾನಿಗಳು, ಅವರು ಈ ಒಂದು ವಿಚಾರವನ್ನು ತಿಳಿದು ಕೇಳಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಆತನ ಬಗ್ಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾತನಾಡ್ತಾ ಇದ್ದಾರೆ, ವಿಶ್ ಮಾಡ್ತಾ ಇದ್ರು ಕೂಡ. ಹೌದು, ನಿಮ್ಮ ಪಾದಯಾತ್ರೆ ಏನಿದೆ ಅದು ಯಶಸ್ವಿ ಆಗಲಿ, ನೀವು ಅಂದುಕೊಂಡಂತೆ ದರ್ಶನ್ ಏನಿದ್ದಾರೆ ಅವರು ಹೊರಗಡೆ ಬರಲಿ ಅಂತ ಅಭಿಮಾನಿಗಳು ಕೂಡ ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ನೀವು ಹೋಗುವಂಥ ಒಂದು ಯಾತ್ರೆ ಕೂಡ ಸರಿಯಾಗಿರಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.